ದಯವಿಟ್ಟು ನಮ್ಮ SC ST ಅವರಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಒಬ್ಬ ಗೌಡ್ರ ಹುಡುಗರಿಗಾಗುತ್ತೆ, ನಾಳೆ ಮುಸ್ಲಿಮ್ಸರಿಗಾಗುತ್ತೆ, ನಾಯಕರಿಗಾಗುತ್ತೆ, ಲಿಂಗಾಯತರಿಗಾಗುತ್ತೆ. ನೀವು ಪ್ರತಿಯೊಬ್ಬ ಜಾತಿಯವರು ಅಂಬೇಡ್ಕರ್ ಸಿದ್ಧಾಂತ ಇಟ್ಕೊಂಡು ಬನ್ನಿ. ಯಾವ SC ST ಕಾಯ್ದೆಗಳು ನ್ಯಾಯಸಮ್ಮತವಾಗಿರ್ತವೆ. ನೀವು ಯಾವಾಗ ಅವ್ರು SC ಅಂತ ತಕ್ಷಣ ಹಿಂದಕ್ಕೆ ಹೋಗ್ತಿರೋ ನಿಮ್ಮ ವೀಕ್ನೆಸ್ ನೋಡ್ಕೊತಾರೆ. ನಾನೊಬ್ಬ SC ಅದನ್ನಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನ್ಯಾಯಸಮ್ಮತವಾಗಿ ಕೇಳಬೇಕು. ಈಗ ಕೇಳಲಿಲ್ಲ ಅಂದರೆ ಇದು ಹಿಂಗೆ ನಡೀತಾನೆ ಇರ್ತೈತೆ ಇಲ್ಲಿ. ಯಾಕಂದ್ರೆ ಕೆಲವೊಂದು ರಾಜಕಾರಣಿಗಳ ಒತ್ತಡ. ನಾವು ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತೀನಿ, ಸ್ವಾಮಿ ನೀವು ನ್ಯಾಯ ಸ್ಪಷ್ಟಬದ್ಧವಾಗಿ ಸಂವಿಧಾನದ ಪರವಾಗಿ ಕೆಲಸ ಮಾಡಿ. ಮಧುಕರ್ ಶೆಟ್ಟಿ ಮಾಡಿದಾರಲ್ಲ, ಮಧುಕರ್ ಶೆಟ್ಟಿ ಮಾಡಿರ್ತಕ್ಕಂಥ ಕೆಲಸನ ನೀವು ನೆನೆಸ್ಕೊಂಡು ಮಾಡಿ. ಯಾರು ತಪ್ಪು ಮಾಡಿದಾರೋ ನಾನು ಮಾಡಿದ್ದೀನ ನನಗೆ ಒಳಗಾಕಿ. ಅಲ್ಲಿ ತಪ್ಪು ಘಟನೆ ನಡೆದಿದೆಯಾ, ಇಷ್ಟೊಂದು ಗಾಯ ಆಗಿದೆ, ಇಂಜೂರ್ ಆಗಿದೆ ಅಂತಂದಾಗ ನೀವು ಹೊರಗಡೆ ಬಿಟ್ಟು ಅವರು SCಗಳು ಅಟ್ರಾಸಿಟಿ ಕೇಸ್ ಹಾಕಿದ್ರೆ ನೋಡಿರಿ, ಪರಿಶೀಲನೆ ಮಾಡೋಕ್ಕೊಂದು ಕಾಯ್ದೆ ಐತೆಯಲ್ಲ, ಅದನ್ನು ತೆಗೀರಿ. ತಪ್ಪಿದ್ರೆ ಹಾಕಿ ಸ್ವಾಮಿ. ಏನು ಮಾತಾಡ್ತಿದ್ರು ಸುಮ್ಮನೆ ಅಲ್ಲಿ ಒಂದು 10 ಜನ ಇರ್ತಾರೆ, ಅವರೇ ಹೇಳ್ಕೊಡ್ತಾರೆ, ದೂಕ್ಬಿಟ್ರೆ ಸಾಕು, ನಾನು ದೂಕ್ದ, ನಾನು ಮುಟ್ಟಿಬಿಟ್ರೆ ಸಾಕು ಹೇಳ್ದ. ಇದೇನ ನಮ್ಮ SC STಗಳು ತಿಳ್ಕೊಂಡಿರೋದು ರೀ? ನ್ಯಾಯಬದ್ಧವಾಗಿ ಮಾತಾಡ್ರಿ, ನ್ಯಾಯಬದ್ಧವಾಗಿ ಕೇಳ್ರಿ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗಾಗುತ್ತೆ, ನಾವು ತಪ್ಪು ಮಾಡಿದ್ರೆ ನಮಗೆ ತಪ್ಪಾಗುತ್ತೆ. ಇನ್ನೊಬ್ಬರು ಓಲೈಕೆಗೆ ನೀವು ಯಾಕೆ ಬಡಿ ಹಾಕ್ತೀರಾ? ದಯವಿಟ್ಟು ನಮ್ಮ ರಾಜ್ಯದಲ್ಲಿ KRS ಪಕ್ಷದ SC ST ಕಾರ್ಯದರ್ಶಿಗಳು, ಸದಸ್ಯರು, ಪದಾಧಿಕಾರಿಗಳು ಎಷ್ಟು ಜನ ಇದ್ದೀರೋ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲ ಸಮುದಾಯದವರು ಒಂದಾಗಿ ಈ KRS ಪಕ್ಷದಲ್ಲಿ ಯಾವುದೇ ಥರದ ಜಾತಿ ಇಲ್ಲ. ಕೆಲವೊಂದು ಅನ್ಯ ಪಕ್ಷಗಳು ನಮ್ಮನ್ನು ಈ ಥರ ಯೂಸ್ ಮಾಡ್ಕೊಂಡು ಬಿಡ್ತಾರೆ. ಇದರಲ್ಲಿ 3 ಪಂಗಡ, ಮುಸ್ಲಿಮ್ಸರಲ್ಲೇ ಒಂದು ಪಂಗಡ ಮಾಡಿ ಅದ್ರಾಗ ಒಂದು ಸೇರಿಸ್ತಾರೆ. ನೀನು ಈ ಪಕ್ಷದಾಗಿರು ಅಂತ ಹೇಳ್ತಾರೆ. ನಾವಾದರೆ ಎಲ್ಲರೂ ಒಂದೇ ಅಂತ ಇರ್ತೀವಿ. ನಾಳೆ ಇನ್ನೊಬ್ಬನಿಗೆ ನಮ್ಮ ಜಬಿಗೆ ಆಗ್ಬೋದು, ನಿಮ್ಮ ಹೆಸರು ಸರ್ ತೋಸಿಫ್ಗೆ ಆಗ್ಬೋದು, ನನ್ನ SC ಅಂದರೆ ನನ್ನ ಹಿಂಗೆ ಅಂದುಬಿಟ್ಟ ಅಂತ ಹೇಳಿದ್ರೆ ಅದು ಒಂದು ಇದೇನಾ? ಅದು ಪರಿಶೀಲನೆ ಮಾಡಬೇಕಲ್ಲ. ದಯವಿಟ್ಟು ಹೇಳ್ತೀನಿ, ಎಲ್ಲ SC ST ಕಾರ್ಯದರ್ಶಿಗಳು ಒಂದಾಗಿ ನಾಳಿನ ಈ ಒಂದು ನಮ್ಮ SP ಸಾಹೇಬರಿಗೆ ಮನವಿ ಕೊಡೋಕೆ ಬರ್ತಾಯಿದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಳೆ ಈ ಕಾರ್ಯಕ್ರಮಕ್ಕೆ ನಮ್ಮ SP ಸಾಹೇಬರಿಗೆ ಮನವಿ ಕೊಡೋಕೆ ಬರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮಾತಾಡ್ತಾರೆ ಜಬಿ ಅವರು. ನಮಸ್ಕಾರ, ನಾನು ವೀರಭದ್ರಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ದುರ್ಗಾ ದಾವಣಗೆರೆ ಉತ್ಸವರಿದ್ದೀನಿ. ಬಂಧುಗಳೇ, ನಾವು ಇವತ್ತು ಈ ವಿಚಾರವಾಗಿ ನಮ್ಮ ಮಹೇಶ್ ಅವರು, ಮಾರುತಿ ಅವರು ಮಾತಾಡಿದರೆ, ನಾನು ಅಲ್ಲಿ ಹಿರಿಯೂರು ತಾಲೂಕಲ್ಲಿ ಇವ್ರ ಮೊಬೈಲ್ ಶಾಪಲ್ಲಿ ಅಬ್ಸರ್ವೇಷನ್ ಮಾಡಿರೋ ವಿಡಿಯೋ ನೋಡಿದ್ರೆ, ಒಬ್ಬ ಸಾಮಾನ್ಯ ಏನೋ ಅಲ್ಲಿ ಮೊಬೈಲ್ ರೆಡಿ ಮಾಡಿಸ್ಕೊಬರಕ್ಕಂಥ ವ್ಯಕ್ತಿ ಅಲ್ಲಿ ಬಂದುಬಿಟ್ಟು ಮೊಬೈಲ್ ರೆಡಿ ಮಾಡಿಕೊಡು ಅಂತ ಕೇಳ್ತಿರುವಾಗ ಇವರು ಇದರಲ್ಲಿ ಏನು ಏಕವಚನ ಇಲ್ಲ. ಅಲ್ಲಿರುವಂಥ ವ್ಯಕ್ತಿ ಏನು ಹೇಳ್ತಿದ್ದಾನೆ, ಗಾಂಡು ನೀನೇನು, ನಮ್ಮ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ ಯಾವುದೇ ಒಬ್ಬ ಅಂಗಡಿಗೆ ಬಂದಿರುವಂಥ ಕಸ್ಟಮರು ಮೊಬೈಲ್ ರಿಪೇರಿ ಮಾಡಿಕೊಡೋ ಅನ್ನೋದು ಉದ್ದೇಶಪೂರ್ವಕವಾಗಿ ಈ ಲೆವೆಲ್ ಇಷ್ಟರ ಮಟ್ಟಿಗೆ ಯಾರು ಅಲ್ಲೇ ಮಾಡೋದಿಲ್ಲ. ಹಿನ್ನೆಲೆ ಏನೋ ಇದೆ ಅಂತ ನನಗೆ ತುಂಬ ಅನಿಸ್ತದೆ. ಆದ್ರೂ ಆಮೇಲೆ ಪಕ್ಕದಲ್ಲಿ ಹೋಟ್ಲಲ್ಲಿ ಇರುವಂಥ ಮಹಿಳೆಯರಿಗೂ ಕೂಡ ಅಂದರೆ ಅವ್ರಿಗೂ ಹೊಡೆಯಕ್ಕೆ ಹೋಗ್ತಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಸಂವಿಧಾನನೇ ಇಲ್ಲ, ದಬ್ಬಾಳಿಕೆ ಜಾಸ್ತಿ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲಿರುವಂಥ ಯಾರೇ ಒಂದು ಅಧಿಕಾರಿಗಳಾಗಿರ್ಬೋದು, ಇವತ್ತು ಒಬ್ಬರಿಗೆ ಹಲ್ಲೆ ಆಗಿದೆ ಅಂತಂದರೆ ಪ್ರಾಮಾಣಿಕವಾಗಿ ಅಲ್ಲೇ ಯಾರು ಅಪರಾಧಿ ಇರ್ತಾನೋ ಅವನಿಗೆ ಶಿಕ್ಷೆ ಆಗಬೇಕು. ಇದು ಕಾನೂನು ಏನು ಸಂವಿಧಾನನೇ ಅಧಿಕಾರಿಗಳೇ ಬರ್ಕೊಂಡಿದ್ದಾರೋ ಅಂಬೇಡ್ಕರಲ್ಲಿ ಪಾಲಿಸೋದಿರಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಇವತ್ತು KRS ಪಾರ್ಟಿನ ಏನಾದರೂ ಮಾಡಿ ಕುಗ್ಗಿಸ್ತೀವಿ, ಏನೋ ಅವರಿಗೆ ಬಡಿತೀವಿ ಅಂದರೆ ಅದು ನಿಮ್ಮ ಏನೋ ಭ್ರಮೆ. ಯಾವುದೇ ಕಾರಣಕ್ಕೂ ನೀವು ಇವತ್ತು ನಮ್ಮ ಕಾರ್ಯಕರ್ತನ ಹೊಡೆದಿದ್ದೀರಂದ್ರೆ ಸಾವಿರಾರು ಜನ ಹುಟ್ಕೊಂತೀವಿ, ನಾವು ಬರ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮನ್ನು ನೀವೇನು ಮಾಡ್ಬೋದು, ಅಟ್ರಾಸಿಟಿ ಕೇಸ್ ಹಾಕ್ಬೋದು, ಒಂದು ಕೌಂಟ್ರ್ ಏನಕ್ಕೆ ಇನ್ನೊಂದು ಕೇಸ್ ಹಾಕ್ಬಿಟ್ಟು ಒಳಗೆ ಕಳಿಸ್ಬೋದು. ಸ್ವಾಮಿ, ನಾವು ಎದುರಲ್ಲ. ನಾವು ಬಂದಿರೋದು ಏನಕ್ಕೆ? ಸಮಾಜ ಕಟ್ಟಕ್ಕೆ, ರಾಜ್ಯ ಕಟ್ಟಕ್ಕೆ, ಜನಸಾಮಾನ್ಯರಿಗೆ ಬೆಂಬಲವಾಗಿ ನಿಂತ್ಕೊಂಡು ಧೈರ್ಯ ತುಂಬಿ ಇವತ್ತು ಕಳ್ಳ ರಾಜಕಾರಣ, ಭ್ರಷ್ಟ ಅಧಿಕಾರಿಗಳನ್ನ ಓಡಿಸ್ಬೇಕಂತ ಹೇಳಿ ಇವತ್ತು ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಸೈನ್ಯ ಹುಟ್ಟಿ ಹಾಕಿದ್ದಾರೆ. ನಾವು ಇವತ್ತು ಒಬ್ರನ್ನ ನೀವು ಒಳಗಾಕಿರೋ 1000 ಜನ ನೀವೇನು ಗಲ್ಲಿಗಂತೂ ಏರ್ಸಕ್ಕಾಗಲ್ಲ, ಗಲ್ಲಿಗಂತ ಏರ್ಸಕ್ಕೆ ಆಗೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಕುಗ್ಸಿದ್ರು ನಾವು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ದಯವಿಟ್ಟು ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು, ಸಂವಿಧಾನದಲ್ಲಿ ಏನಿದೆ ಅದನ್ನ ಪಾಲಿಸ್ಬೇಕು. ಇವತ್ತು ಅಪರಾಧಿಗೆ ಶಿಕ್ಷೆ ಆಗ್ತಾ ಇಲ್ಲ, ನಿರಪರಾಧಿಗೆ ಶಿಕ್ಷೆ ಆಗ್ತದೆ ಅಂದ್ರೆ ಏನು ಅರ್ಥ? ಇದು ಹಿನ್ನೆಲೆ. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲರೂ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ಅವರು ಅದಕ್ಕೆ ತಕ್ಕಂತೆ ನೀವು ವಿದ್ಯಾವಂತರಾಗಿರ್ತೀರ. ದಯವಿಟ್ಟು ವಿದ್ಯಾವಂತರಾಗಿರೋದು ಅನ್ನೋದಕ್ಕೋಸ್ಕರ ನಿಮ್ಮ ಘನತೆ ಗಂಭೀರನ ಇಟ್ಕೊಂಡು ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥ ದಬ್ಬಾಳಿಕೆಗೆ
ರೌಡಿಸಮ್ಗೆ ಎದುರಂತ ಪಾರ್ಟಿ KRS ಪಾರ್ಟಿ ಎಲ್ಲ ಮುಂದಿನ ದಿನಗಳಲ್ಲಿ ಅದೇ ಹಿರಿಯೂರಿಗೆ ನಾವು 200-300 ಜನ ಬರ್ತೀವಿ. ಅದು ಎಷ್ಟು FIR ಆಗ್ತಿರೋ, ಎಷ್ಟು ಜನ ಹೊಡಿತಿರೋ ನಾನು ನೋಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ ಬಂಧುಗಳೇ, ಎಲ್ಲರೂ ಮಾತಾಡಿದ್ದಾರೆ. ಆದರೆ ಈ ದಿನ ಇಡೀ ರಾಜ್ಯದ ತುಂಬೆಲ್ಲ ಈ ರೀತಿ ದಬ್ಬಾಳಿಕೆಗಳು, ದೌರ್ಜನ್ಯಗಳು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ತಾವೆಲ್ಲ ಗಮನಿಸ್ತಿದ್ದೀರ. ದಿನ ಬೆಳಗಾದರೆ ಹಾಡು ಹಗಲೇ ಹತ್ಯೆಗಳು ನಡೀತಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾವು ಸಾಫ್ಟ್ ಕಾರ್ನರ್ ಮಾಡಿಕೊಂಡು ತಾವು ಈ ಪ್ರೊಫೆಸರ್ಗಳ ಹತ್ರ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಮಾತಾಡ್ದಂಗೆ ತಾವು ಮಾತಾಡಿಕೊಂಡು ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನೆಲ್ಲ ಮಟ್ಟ ಹಾಕ್ತಿದ್ರೆ ಇವತ್ತು ಯಾವುದು ನೋಡ್ರಿ ಡ್ರಗ್ಸ್ ಜಾಲ, ಒಂದು ಬೆಂಗಳೂರಲ್ಲಿ ಒಂದು ಡ್ರಗ್ಸ್ ಕಂಪ್ನಿನೇ ಯಾವುದೋ ಒಂದು ಮಹಾರಾಷ್ಟ್ರ, ಗುಜರಾತ್ ಕಡೆ ಪೊಲೀಸ್ನವ್ರು ಬಂದು ರೈಡ್ ಮಾಡ್ತಾರಂದರೆ ಇಲ್ಲಿ ಒಂದು ವ್ಯವಸ್ಥೆ ಏನಾಗಿದೆ? ಇಲ್ಲಿ ರೌಡಿಗಳ ಒಂದು ಹಾವಳಿ, ಉಪಟಳ ಹೆಚ್ಚಾಗಿದೆ. ಆದರೆ ನೀವು ಗೌರವಾನ್ವಿತ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಾ, ಮುಂದಿನ ದಿನಗಳಲ್ಲಿ ಹೇಗೆ ನೀವು ಒಂದು ದಕ್ಷತೆ ಕಾಪಾಡ್ತೀರಾ ಅಂತೇಳಿ ನಾವು ಈ ಮುಖಾಂತರ ತಮ್ಮಲ್ಲಿ ಮನವಿ ಕೇಳ್ತಿದ್ದೀವಿ. ಆದಷ್ಟು ಈ ಒಂದು ರೌಡಿಗಳನ್ನು ಮಟ್ಟ ಹಾಕಿ ಶಾಂತಿ ಸುವ್ಯವಸ್ಥೆ ಪಾಲಿಸಲಿ ಕರ್ನಾಟಕದಲ್ಲಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ.